ಇವತ್ತಿನ ಈ ಕತೆ ಮತ್ತೆ ಎಜುಕೇಷನ್ಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಿದ್ದೇ ಆಗಿದೆ. ಕಳೆದ ವಾರ ವೈಯಕ್ತಿಕವಾಗಿದ್ದಂಥದ್ದು ಈಗ ಒಂದು ಸಾಂಸ್ಥಿಕ ರೂಪದಲ್ಲಿ ಮುಂದಕ್ಕೆ ಬಂದು ಕೂತಿದೆ. ಅದರಲ್ಲೂ ಸರ್ಕಾರದ ಶಾಲಾ ಕಾಲೇಜುಗಳ ಸ್ಥಿತಿಗತಿಗಳನ್ನು ಬಹುಶಃ ಒಂದು ರೀತಿ ಇದು ಯಾಕೋ ನನಗೆ ಎಷ್ಟು ನಾವು ತೆಗೆದುಕೊಂಡು ಹೋಗಿ ಅದರೊಳಗೆ ಸುರಿದ್ರೂ ಅದು ಸಾಲ್ವೆ ಆಗಲ್ವೇನೋ ಅನ್ನುವಂಥ ಪರಿಸ್ಥಿತಿ ಬರ್ತಾ ಇದೆ. ಎರಡು ಕ್ಷೇತ್ರಗಳು ನಮಗೆ ಸ್ವಾತಂತ್ರ್ಯ ನಂತರ ಕೈ ಕೊಟ್ಟಿರುವಂತಹ, ಕೈ ಹಿಡಿಯಬೇಕಾದ ಕ್ಷೇತ್ರಗಳು, ಕೈ ಕೊಟ್ಟಿರುವ ಕ್ಷೇತ್ರಗಳು. ನನ್ನ ಪ್ರಕಾರ ಇವೆರಡೂ ಕ್ಷೇತ್ರ ನಮ್ಮನ್ನು ಕೈ ಹಿಡಿದಿದ್ದರೆ ಸ್ವಾತಂತ್ರ್ಯ ನಂತರ ಸರಿಯಾಗಿ ಬಹುಶಃ ಈ ಪರಿಸ್ಥಿತಿ ಇರ್ತಿರಲಿಲ್ಲ ಬಹು ಕಡೆಯಲ್ಲಿ. ಒಂದು ಆರೋಗ್ಯ, ಪರ್ಟಿಕ್ಯುಲರ್ಲಿ ನಮ್ಮ ಗ್ರಾಮೀಣ ಭಾಗದಲ್ಲಿ. ಎರಡನೆಯದು ಶಿಕ್ಷಣ, ಅದರಲ್ಲೂ ಪ್ರಾಥಮಿಕ ಶಿಕ್ಷಣ. ಈ ಎರಡೂ ನಮ್ಮನ್ನು ಕೈ ಹಿಡಿಯಲಿಲ್ಲ. ಎರಡೂ ಅಡ್ಡಂಬಡ್ಡೆ ಬೇಕಾದಂಗೆ ಹೊರಟೋಗ್ಬಿಟ್ಟಿದೆ. ಹಾಗಾಗಿ 75 ವರ್ಷ ಆದಮೇಲೂ ನಾವು ಅದೇ ಮಾತಾಡ್ತಾ ಇದ್ದೀವಿ. ಇದು ಎಂಡಾಗದೇ ಇದ್ದರೆ ಎರಡು ಕ್ಷೇತ್ರದಲ್ಲಿ ರಾಜ್ಯಗಳು ಉದ್ಧಾರ ಆಗೋಕ್ಕೆ ಸಾಧ್ಯನೇ ಇಲ್ಲ. ಕಲಬುರಗಿಯ ಅಫಜಲ್ಪುರ ಪ್ರದೇಶದಿಂದ ಬಂದಿರುವಂತಹ ಈ ಪರಿಸ್ಥಿತಿಗೆ, ಇಲ್ಲಿಗೆ ಅಷ್ಟು ದೂರದಿಂದ ಇಲ್ಲಿ ಮಕ್ಕಳು, ಟೀಚರ್ಸು, ಪೇರೆಂಟ್ಸು ಯಾರೋ ಬಂದಿದ್ದಾರೆ. ಬರಬೇಕಾಗಿರಲಿಲ್ಲ ನನ್ನ ಲೆಕ್ಕಾಚಾರದಲ್ಲಿ, ಇಷ್ಟು ದೂರ ಇದು. ಮೊನ್ನೆ ಮುಖ್ಯಮಂತ್ರಿಗಳು ಜನತಾ ದರ್ಶನ ಅಥವಾ ಜನಸಂಪರ್ಕ ಸಭೆ ಎಂಥದ್ದೋ ಒಂದನ್ನು ಮಾಡಿದಾಗ ಅವರಂದರು ಈ ಕೆಲವು ಸಮಸ್ಯೆಗಳು ನನ್ನ ಬಳಿ ಈಗ ಬಂದರೆ ಹೇಗೆ ಅಂತ. ಇದು ಹಾಗೇನೆ ಕೆಲವೆಲ್ಲ ನಮ್ಮ ಇಲ್ಲಿ ಬೆಂಗಳೂರನ್ನು ತಲುಪಬೇಕಾಗಿಲ್ಲ ಇವೆಲ್ಲ ಕೆಲವೆಲ್ಲ. ಅದು ಯಾವುದೋ ಒಂದು 250 ಆಸ್ಪತ್ರೆದೊಂದು ಆಸ್ಪತ್ರೆ ಆಗಬೇಕು, ಏನೋ ಒಂದು ಮೆಡಿಕಲ್ ಕಾಲೇಜ್ ಆಗಬೇಕು, ಯಾವುದೋ ಒಂದು 100 ಕಿಲೋಮೀಟ್ರದೊಂದು ರಾಷ್ಟ್ರೀಯ ಹೆದ್ದಾರಿ ಥರ ಒಂದು ರಸ್ತೆ ಆಗಬೇಕು, ಯಾವುದೋ ಒಂದು ಡ್ಯಾಮ್ ಕಟ್ಟಬೇಕು. ದೀಸ್ ಆರ್ ಆಲ್ ಓಕೆ, ಇವೆಲ್ಲ ಬೆಂಗಳೂರಿಗೆ ಬರಬೇಕು, ಬೇರೆ ದಾರಿ ಇಲ್ಲ, ಇಲ್ಲಿ ಚರ್ಚೆ ಆಗಬೇಕು. ಆದರೆ ಈ ರೀತಿಯ ವಿಚಾರಗಳು, ಎಲ್ಲೋ ಒಂದು ಊರಿನಲ್ಲಿ ನೀರಿಲ್ಲವಂತೆ ಕುಡಿಯೋಕ್ಕೆ, ಯಾವುದೋ ಒಂದು ಊರಲ್ಲಿ ಶಾಲೆ ಕಟ್ಟಡ ಇಲ್ಲವಂತೆ, ಯಾವುದೋ ಒಂದು ಊರಿನಲ್ಲಿ ಪಬ್ಲಿಕ್ ಹೆಲ್ತ್ ಸೆಂಟ್ರು, ಪ್ರಾಥಮಿಕ ಆರೋಗ್ಯ ಕೇಂದ್ರ ಇಲ್ಲವಂತೆ. ದೀಸ್ ಆರ್ ದ ಥಿಂಗ್ಸ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ಗಳು ಶುಡ್ ಬಿ ಏಬಲ್ ಟು ರಿಸಾಲ್ವ್ ಇಟ್. ಅದು ಆಗ್ತಾ ಇಲ್ಲ. ಐ ಹ್ಯಾವ್ ನೋ ಐಡಿಯಾ ಯಾಕೆ ಬೇಸಿಕ್ ವರ್ಕ್ಸಲ್ಲಿ ನಮ್ಮ ಜಿಲ್ಲಾಡಳಿತಗಳು ಕೊಲ್ಯಾಪ್ಸ್ ಆಗೋಗಿವೆ ಅಂತ. ಸ್ಟಿಲ್ ಇಟ್ ಈಸ್ ದೇರ್ ಪ್ರಾಬ್ಲಮ್. ನಮ್ಮ ಮುಂದೆ ಬಂದಿರುವ ಪ್ರಾಬ್ಲಮನ್ನು ನೋಡೋಣ. ಶಾಲೆಯ ಆವರಣದಲ್ಲಿ ಕುಳಿತು ಪಾಠ ಕೇಳ್ತಾ ಇರುವ ಮಕ್ಕಳ ಹಾಗೂ ಶಿಥಿಲಾವಸ್ಥೆಗೆ ತಲುಪಿ ಆಗೋ ಈಗೋ ಕುಸಿಯುವ ಹಂತಕ್ಕೆ ತಲುಪಿರುವ ಛಾವಣಿಯ ದೃಶ್ಯ ಕಂಡು ಬಂದಿದ್ದು ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ಕ್ಷೇತ್ರದ ತುಳಗಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ಈ ಶಾಲೆಯಲ್ಲಿ 1ರಿಂದ 8ನೇ ತರಗತಿಯವರೆಗೂ ಒಟ್ಟು 171 ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದು, ಈ ಶಾಲಾ ಕಟ್ಟಡ ಸದ್ಯ ಕುಸಿಯುವ ಹಂತ ತಲುಪಿದೆ. ಶಿಕ್ಷಕರು ಹಾಗೂ ಮಕ್ಕಳು ಜೀವವನ್ನ ಕೈಯಲ್ಲಿ ಹಿಡಿದು ಕುಳಿತುಕೊಳ್ಬೇಕಾದಂತಹ ಪರಿಸ್ಥಿತಿ ಇದೆ. ಸಾವಿರದ 1969ರಲ್ಲಿ ನಿರ್ಮಿಸಿರುವ ಈ ಶಾಲೆಯಲ್ಲಿ ಒಟ್ಟು 9 ಕೋಣೆಗಳಿದ್ದು, ಅದರಲ್ಲಿ 1 ಕೋಣೆ ಮಾತ್ರ ಮಕ್ಕಳಿಗೆ ಕುಳಿತು ಪಾಠ ಕೇಳಲು ಯೋಗ್ಯವಾದರೆ ಇನ್ನೆರಡು ರೂಮ್ಗಳು ತಕ್ಕ ಮಟ್ಟಿಗಿದೆ. ಹೀಗಾಗಿ ಆ 3 ಕೋಣೆಯಲ್ಲಿಯೇ 6 ತರಗತಿಯ ಮಕ್ಕಳಿಗೆ ಪಾಠ ಮಾಡಿದ್ರೆ ಇನ್ನುಳಿದ 2 ತರಗತಿಗಳನ್ನ ಶಾಲೆಯ ಆವರಣದ ಮರದ ಕೆಳಗೆ ತೆಗೆದುಕೊಳ್ಳಲಾಗ್ತಿದೆ. ಇನ್ನು ಮಳೆಗಾಲ ಬಂದ್ರೆ ಈ ಶಾಲೆಯ ಶಿಕ್ಷಕರು ಹಾಗೂ ಮಕ್ಕಳ ಪಾಡು ಹೇಳತಿರೋದು. ಇಷ್ಟೊಂದು ಮಕ್ಕಳು ಕಲಿತಾ ಇರುವ ಈ ಶಾಲೆಗೆ ನೂತನ ಕೊಠಡಿಗಳ ನಿರ್ಮಾಣ ಸಾಧ್ಯವಾದರೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಅನುಕೂಲವಾಗುತ್ತೆ ಎಂಬ ಉದ್ದೇಶ ನಮ್ಮದು. ಆಲ್ರೆಡಿ ಕಟ್ಟಡದ ಕಥೆಯನ್ನು ನೋಡಿದ್ರೆ ನನ್ನ ಪ್ರಕಾರ ಮನುಷ್ಯರಲ್ಲ, ಪ್ರಾಣಿಗಳು ಒಳಗೆ ಹೋಗಲ್ಲ ಅಂತ ಅನಿಸುತ್ತೆ. ಬಿಕಾಸ್ ಅವಕ್ಕೂ ಒಂದು ಭಯ ಅನ್ನೋದು ಇರುತ್ತೆ. ಅವಕ್ಕೂ ಮೇಲಿಂದ ಏನಾದ್ರು ಬಿದ್ದರೆ ಅವು ಪರಾರಿ ಆಗಿಬಿಡುತ್ತವೆ. ಅವು ಇನ್ನು ಮನುಷ್ಯರು ಹೆಂಗೆ ಹೋಗಬೇಕು? ವೈ ಆರ್ ವಿ ಅಟ್ ದಿಸ್ ಸ್ಟೇಜ್? ಇನ್ನೂ ಎಷ್ಟಿರಬಹುದು ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳು? ಎಷ್ಟು ಮಕ್ಕಳಿರ್ಬೋದು? ಈ ಶಾಲೆಯಲ್ಲಿ 171 ಮಕ್ಕಳಿವೆ ಅಂತಾರೆ. 171 ಮಕ್ಕಳು ಇವತ್ತಿನ ಸಂಖ್ಯೆಗಳಿಗೆ ನೋಡಿದ್ರೆ ದೊಡ್ಡ ಸಂಖ್ಯೆನೇ. ಆಲ್ಮೋಸ್ಟ್ ಒಂದು ಆ್ಯಾವ್ರೇಜ್ ಅಂತಂದರೂ 80 ಅಂತಂದ್ರೂ, ಒಂದು ಸೆಕ್ಷನ್ ಅಂತಂದ್ರೂ ಒಂದು 20 ಮಕ್ಕಳು ಇದ್ದಂಗಿದೆ ಒಂದು ಸೆಕ್ಷನ್ಗೆ. ಆಲ್ ರೈಟ್. ಈ ಶಾಲೆಯ ಮಕ್ಕಳು ಶ್ವೇತಾ ಮತ್ತು ಬಸವರಾಜ್. ನೀನು ಎಷ್ಟೇ ಕ್ಲಾಸು? 8. ಯಾಕೆ ಬಂದೆ ನೀನು? ಹಂಗಾರೆ 8ನೇ ಕ್ಲಾಸ್ಗೆ ಇನ್ನೊಂದು 6 ತಿಂಗಳು ಕಳೆದ್ರೆ ಮುಗಿದೋಗುತ್ತೆ, ನೀನು ಹೊರಗೋಗೋ ಅಂತ. ನೀನು ಯಾಕೆ ಬಂದೆ? ನಮ್ಮ ತಮ್ಮ ತಂಗಿಯವರು ಓದ್ತಾರಲ್ರಿ ಅಂದ್ರಿ. ನಿನ್ನ ತಮ್ಮ ಅಲ್ಲಿದಾನಾ? ನಮ್ಮ ಕಾಕನ ಮಕ್ಕಳು ಇದಾರಾ? ಎಷ್ಟನೇ ಕ್ಲಾಸ್ ಅವರೆಲ್ಲ? ಅವ್ರು 1ನೇ 2ನೇ. ಹಂಗಲ್ಲ, ಅವರೆಲ್ಲ ಹೇಳಿದ್ರ ನಮಗೆಲ್ಲ ಬೇಜಾರಾಗ, ನಮಗೆಲ್ಲ ಕಷ್ಟ ಇದೆ, ನೀನು ಹೋಗ್ಬಿಟ್ಟು ಬಂದ್ಬಿಡು ನಮ್ಮ ಪರವಾಗಿ. ನಮ್ಮ ತಂಗಿಯರ ಕಲಿತಾರಲ್ರಿ, ನಾವು ಕಲಿಕ ಏನಂತ? ಏನೋ ಬಸವರಾಜ್ ನೀನೇನು ಹೂ ಮಾಡೇ ಇಲ್ಲ,
CM ಬೆಂಗಳೂರಿನಾಗ ಹೋಗಿ ಕೂತ್ ಮಾಡ್ಬೇಕಲ್ವೇನೋ ಅಂತ ಏನು ಕೇಳಿದ್ರೆ ನಿಂಗೆ ಮತ್ತೆ ಯಾಕೆ ಬಂದೆ ನೀನು? ನಮ್ಮ ಶಾಲೆ ಏನು ದೊಡ್ಡ ಸಮಸ್ಯೆ ಮನುಷ್ಯ ನಮಗೆ ಇಲ್ಲ. ನಮ್ಮ ಶಾಲೆ ಸಮಸ್ಯೆ ನಮಗೆ ಇದು ಬರೀ. ಮತ್ತೆ ಇಷ್ಟು ದಿನ ಏನು ಮಾಡ್ತಿದ್ದೆ? ಕಡ್ಲೆಕಾಯಿ ಬೀಜ ತಿಂತಿದ್ದೆ. ಇಷ್ಟು ದಿನ ಎಲ್ಲ ಬೊಕ್ಕೊಂಬಂದು ಬಂದಾರ್ರಿ, ಹೋಗ್ಯಾರಿ, ಪುಡಿ ತಗೊಂಡು ಯಾರೂ ಬಂದಿಲ್ರಿ. ನೀನು ಎಷ್ಟನೇ ಕ್ಲಾಸು? ನಾನು 8ನೇ ಕ್ಲಾಸ್ ರೀ. ನೀನು ಆಮೇಲೆ ಹೊರಡದೆ ಅಥವಾ ನಿನಗೂ ತಂಗಿ ಇದ್ದಾರೆ, ಅಕ್ಕ ಇದ್ದಾಳೆ, ಅಯ್ಯೋ ಸಾರಿ ತಮ್ಮ ಇದ್ದಾನೆ, ಚಿಕ್ಕಪ್ಪನ ಮಕ್ಕಳಿದ್ದಾರೆ, ಎಲ್ಲ ಇದ್ದಾರಾ? ನೀವು ಆ ಶಾಲೆ ಮೇಷ್ಟ್ರ? ಇಲ್ಲ ಸರ್, ನಾವು ಮಾರ್ಗದರ್ಶಿ ಸಂಸ್ಥೆಯವರು ಸರ್. ಮಾರ್ಗದರ್ಶಿ ಸಂಸ್ಥೆ ಏನು ಮಾಡುತ್ತದು? ಸರ್ ನಾವು ಮಕ್ಕಳ ಬಗ್ಗೆ ಶಾಲೆ ಬಿಟ್ಟಂತ ಮಕ್ಕಳನ್ನ ಏನು ಮಾರ್ಗದರ್ಶನ ಮಾಡಿಲ್ಲ ಅವ್ರಿಗೆ ನೀವು? ಇಲ್ಲಿ ಕರ್ಕೊಂಬರೋ ಮಾರ್ಗದರ್ಶನ ನಿಮ್ದು? ಇಲ್ಲ ಸರ್, ನಾವು ಕೂಡ ಮೆಮೊರಾಂಡಮ್ ಎಲ್ಲ ಕೊಟ್ಟಿದ್ದೀವಿ ಸರ್. ಮೆಮೊರಾಂಡಮ್ ಮನವಿ ಪತ್ರ ನೀವೇನು? ಸರ್ ನಾವು ಗ್ರಾಮದವ್ರು ಇವ್ರಿ ಸರ್, ತಿಳುಗುಳ ಗ್ರಾಮದವ್ರು ಸರ್. ಆ ಊರಿನವ್ರಾ? ಊರಿನವ್ರು ಸರ್. ಏನು ಮಾಡ್ತೀರಿ? ಜಮೀನು ಕೆಲಸ ಮಾಡ್ತೀವಿ ಸರ್. ನೀವೇನು ಮಾಡ್ತೀಯಮ್ಮ? ನಾವು ಕೂಲಿ ಕೆಲಸ ರೀ ಸರ್. ನೀ ಯಾಕೆ ಬಂದಿ? ನಾವು ನಮ್ಮ ಮಕ್ಕಳ ಸಂಬಂಧ ಹೇಳಕ್ ಮಕ್ಕಳು ಅದಾರ ನಲ್ಲಿ ಶಾಲೆಯಾಗ ಅದಾರೇನೋ? ಶಾಲೆಯಾಗ ಅದಾರ್ರಿ. ಈ ಊರಲ್ಲಿ ಎಷ್ಟು ಜನ ಇದ್ದಾರೆ? ನೀವು ಯಾವ ಊರು? ನಾವು ಕಲಬುರಗಿಯವರು ಸರ್. ನಾವು 40 ಅಜಿಂ ಪ್ರೇಮ್ಜಿ ಸಹಯೋಗದಿಂದ ನಾವು ಒಂದು ಹಳ್ಳಿಗಳಲ್ಲೆಲ್ಲ ಕೆಲಸ ಮಾಡ್ತೀವಿ. ಅವ್ರಿಗೆ ಹೇಳ್ಬಿಟ್ಟು ಕಟ್ಸೋದಲ್ವೋ? ಸರ್ ಅವ್ರಿಗಿಂತ ದುಡ್ಡಿರೋರು ಬೇಕಾ ಈ ಪ್ರಪಂಚದಲ್ಲಿ? ಮತ್ತೆ ಅವ್ರು ತುಂಬಾ ಅದ್ಭುತವಾದಂತಹ ಸಾಮಾಜಿಕ ಕೆಲಸಗಳು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಾಡ್ತಾ ಇದ್ದಾರೆ ಸರ್. ನನ್ನ ಪ್ರಕಾರ ಆ ಫೌಂಡೇಶನ್ ಇಸ್ ಟ್ರಮಂಡಸ್. ಅವರು ಮತ್ತೆ ಯಾಕೆ ಮಾಡ್ಸಕ್ಕಾಗಿಲ್ಲ? ಬೇರೆ ಬೇರೆ ಕೆಲಸಗಳೆಲ್ಲ ಮಾಡ್ತಾರೆ, ಎಲ್ಲವಷ್ಟು ನಾವೇ ಅಲ್ರಿ, ಬೇಸಿಕ್ ಆಗಿ ನೆಟ್ಟಗೆ ಶಾಲೆ ಇಲ್ಲ ಅಂದ್ಮೇಲೆ ನೀವೇನ್ರಿ ಕೆಲಸ ಮಾಡ್ತೀರಿ? ನಂಗೆ ಅರ್ಥನೇ ಆಗಲ್ಲ. ನಿಮ್ಮ ಬಗ್ಗೆ ನಂಗೆ ಕೋಪ ಬೇಜಾರಲ್ಲಿ ಹೇಳ್ತಿಲ್ಲ. ಬೇಸಿಕ್ ಬಿಲ್ಡಿಂಗ್ ಇಲ್ಲ, ಬೇಸಿಕ್ ಟೀಚರ್ ಇಲ್ಲ ಅಂದ್ರೆ ನೀವು ಫೌಂಡೇಶನ್ ಇಂದ ಏನು ಮಾಡಿಸಿದ್ರೆ ಏನು ಬರುತ್ತೆ? ನಮ್ಗೆ ಅರ್ಥ ಆಗ್ತಿಲ್ಲ ಇದು. ಆ ಫೌಂಡೇಶನ್ ಅಲ್ಲಿ ಯಾರು ಅದನ್ನ ಹೇಳಲ್ವಾ ನೀವು? ಅಲ್ಲ, ನಮಗೆಲ್ಲ ಹೇಳಿದ್ರು ಯಾರೋ ಮಾಡ್ಕೊಡ್ತಾರೆ, ನೀವು ಹೇಳೇ ಇರಲ್ಲ. ಹೇಳಿದ್ವಿ ಸರ್. ಮತ್ತೆ ಮಜಾಕಾಗ್ಲಿಲ್ಲ? ಮಾಡ್ತಾರಲ್ಲ ಅವರು. ನಮ್ಮ ಸುಧಾಮೂರ್ತಿ ಅವರು ಇನ್ಫೋಸಿಸ್ ಫೌಂಡೇಶನ್ ಇವರೆಲ್ಲ ಮಾಡ್ತಾರಲ್ಲ ಸರ್. ಸರ್ಕಾರದಿಂದ ಮಾಡ್ಲಿಕ್ಕೆ ಬಹಳಷ್ಟು ಅವಕಾಶಗಳಿದಾವೆ ಸರ್. ಸರ್ಕಾರದ ಮನೆ ಹಾಳಾಗ್ಲಿ, ಬಿಟಾಕಿ ಅವ್ರನ್ನ. ಈಗ ಫೌಂಡೇಶನ್ಗಳಾಗ್ಲಿ ಸಂಸ್ಥೆಗಳಾಗ್ಲಿ ಇವತ್ತಿರ್ತಾವ ಸರ್, ಕಂಟಿನ್ಯೂ. ಹಂಗಿಲ್ಲ, ಇಲ್ಲ ಇಲ್ಲ, ಡೋಂಟ್ ಟೆಲ್ ಮಿ, ಹಂಗೆ ಹೇಳ್ಬೇಡಿ. ಇವರಿಬ್ಬರು ಸಂಸ್ಥೆಗಳೆಲ್ಲ ದೀರ್ಘಕಾಲದಿಂದ ಬಹಳ ವ್ಯವಸ್ಥಿತವಾಗಿ ಕೆಲಸ ಮಾಡ್ತಿದ್ದಾರೆ ಅವ್ರುಗಳೆಲ್ಲ. ಅವ್ರು ನನ್ಗೆ ಅದ್ರ ಬಗ್ಗೆ ಯಾವ ಆಕ್ಷೇಪನೂ ಇಲ್ಲ. ಅವ್ರಗಳ ಬಗ್ಗೆ ನನಗೆ ಟ್ರಿಮೆಂಡಸ್ ಬೇರೆ ಸ್ವಯಂ ಸೇವಾ ಸಂಸ್ಥೆಗಳ ತರ ಅಲ್ಲ ಅವ್ರುಗಳು ಬಹಳ ಸಿಸ್ಟಮ್ಯಾಟಿಕ್ ಆಗಿ ಕೆಲಸ ಮಾಡ್ತಾರೆ. ಅವ್ರನ್ನ ಯಾಮಾರಿಸಕ್ ಹೋದ್ರೆ ಅವ್ರು ಯಾಮಾರಲ್ಲ ಅಷ್ಟೇ, ಬೇರೆಯವ್ರ ತರ. ನಾನೇನೋ ಬಕ್ರಾ ಯಾಮಾರಿದ್ದೀನಿ ನಿಮ್ಮ ಹತ್ರ ಇವತ್ತು. ಸರ್, ಅವ್ರು ಟೀಚರ್ಸ್ ಟ್ರೈನಿಂಗ್ ಯಾಮಾರಿಸ್ಬಿಟ್ಟು ಬಂದ್ಬಿಟ್ರಿ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟು. ಅವ್ರನ್ನ ಯಾಮಾರಿಸಕ್ ಆಗಿಲ್ಲ ನೀವಲ್ಲಿ, ಅದಕ್ಕೆ ಹೋಗಿದ್ದೀರಿ. ಹಂಗೆ ಮತ್ತೆ ಕಟ್ಟಕ್ಕಾಗಿಲ್ಲ ಹೇಳ್ರಿ? ಇಲ್ಲ ಸರ್, ಅವ್ರು ಬೇರೆ ಬೇರೆ ಕಟ್ಟಬೇಕು ಅಂತ ಅಲ್ಲಪ್ಪ, ಯಾರ ಕೈಲ. ಎಷ್ಟು ಜನ ಇದಾರ ಊರಿನಾಗೆ? ಊರಿನಲ್ಲಿ 1,000 ಜನ ಇದ್ದಾರೆ ಸರ್. ಏನ್ ಮಾಡ್ತಾರಲ್ಲ? ಎಲ್ಲ ಕೂಲಿ ಕೆಲಸ ಮಾಡ್ತಾರೆ. ನಿಮ್ಮ ಊರಿನಿಂದ ಕಾಸು ರೊಕ್ಕ ಮಾಡ್ಕೊಂಡು ಆಚೆ ಹೋಗಿ ರೊಕ್ಕ ಮಾಡೋರು ಯಾರು ಮಂದಿ ಇಲ್ವೇನ? ಏನು ಇಲ್ರಿ ಸರ್. ಯಾರು ಎಲ್ಲ ಬಡವ್ರು? ಸುಳ್ಳ ಬಡ ಸುಮ್ನಿರ. ಇಲ್ರಿ ಮೇಡಮ್, ಇಲ್ರಿ ಸರ್, ಚಿಕ್ಕ ಹಳ್ಳಿ ಅದರಿ ಸರ್. ನೀವು ಬರ್ರಿ. ಆತ ಸರಿ, ಚಿಕ್ಕ ಹಳ್ಳಿ ಐತಿ, 1000 ಮಂದಿ ಇದ್ದಾರಲ್ಲಿ, ಸರಿ ಅದ. ಬಟ್ ನಾನು ಕೇಳೋದು, ಅಲ್ಲಿ ಓದಿ ಊರ್ ಬಿಟ್ಟು ದೊಡ್ಡವರಾಗಿ ಹೊರಗಡೆ ಎಲ್ಲ ಬೆಂಗಳೂರಿಗೆ ಬಂದು ರೊಕ್ಕ ಮಾಡೋರು ಯಾರು ಇಲ್ಲೇನ? ಇಲ್ರಿ ಸರ್, ಒಬ್ಬರೇ ನಮ್ಮಲ್ಲಿ ಹೊರಗಿನ ದೇಶಕ್ಕೆ ಇಂಜಿನಿಯರ್ ಇರೋರು ಸರ. ಅವ್ರ ಪಾಪ ಏದಾಟ ಕಾಣಿಕೆ ಅವು ಇವು ಗಂಗಾಳ ಅವು ಇವು ಏನು ಅವ್ರ ಕೈಲಿ ಆದೋಟ ಸಹಾಯ ಮಾಡ್ತಾರೆ ಸರ್. ಅವಾಗ ಎಲ್ಲದಾರ ಅವರು? ಅವ್ರು ಇಲ್ಲೇ ಅಮೇರಿಕಾರ ಸರ್. ಅಮೇರಿಕಾ? ಹಾಂ ಸರ್. ಯಾರ್ರಿ ಅದು? ಫೋನ್ ಮಾಡ್ರಿ ನನಗೆ. ಅವ್ರ ಹೆಸ್ರೇನು? ಬಸ್ಸಯ್ಯ ಗುತ್ತೇದಾರ. ಆಯ್ತು, ಓಕೆ. ಈಗ ಸದ್ಯಕ್ಕಿರಿ ಫಸ್ಟ್ ನೋಡೋಣ ಅದು ಹೆಂಗೆ ಸೆಟ್ಲ್ ಮಾಡಬೇಕು ಅಂತ. ಮಾಡಿಕೊಟ್ಟ ಮೇಲೆ ಸರಿಯಾಗಿ ಓದ್ದೆ ಗೀದ್ದೆ ಇದ್ರೆ. ಶ್ರೀ ಡಾಕ್ಟರ್ ಅಜಯ್ ಸಿಂಗ್, KKRD ಮಂಡಳಿ ಅಧ್ಯಕ್ಷರು ಕೂಡ ಅವರು, ಜೇವರ್ಗಿ ಶಾಸಕರು ಹೌದು. ಮತ್ತು ಎರಡನೆಯದು, ನನ್ನ ದೀರ್ಘ ಅನುಭವದಲ್ಲಿ ನಾನು ಅವರನ್ನು ಅಥವಾ ಅವ್ರ ತಂದೆ ಅವ್ರ ಕಾಲದಲ್ಲಿ ಎಲ್ಲನೂ ಅವ್ರನ್ನೆಲ್ಲ ನಾನು ನೋಡಿದ್ದೀನಿ. ಅವರೆಲ್ಲ ಹೇಗೆ ಬೆಳೆದು ಬಂದರು, ಹೇಗೆ ಸಪೋರ್ಟ್ ಸಿಸ್ಟಮ್ಸು ಪೊಲಿಟಿಕಲಿ ಇಲ್ಲದಿದ್ದಾಗಲೂ ಈ ದೊಡ್ಡ ದೊಡ್ಡ ಜಾತಿ ವ್ಯವಸ್ಥೆಗಳು ಇದೆಲ್ಲ ಇದ್ದಿದ್ದಾಗ ಹೇಗೆ ಅವ್ರುಗಳೆಲ್ಲ ತಮ್ಮ ತಮ್ಮ ಜೀವನವನ್ನು ಕಟ್ಕೊಂಡ್ರು, ಕಷ್ಟಪಟ್ಕೊಂಡು ಅಂತ ನಾನು ನೋಡಿರೋನು. ಹಾಗಾಗಿ ಐ ಹ್ಯಾವ್ ಎ ಸ್ಪೆಷಲ್ ರೈಟ್ ಟು ಟಾಕ್ ಟು ಹಿಮ್. ಡಾಕ್ಟರ್ ಅಜಯ್ ಸಿಂಗ್, ನಮಸ್ಕಾರ. ತಮಗೆ ರಂಗನಾಥ್ ಮಾತಾಡ್ತಾ ಇದ್ದೀನಿ. ಹೇಗಿದ್ದೀರಿ ತಾವು? ಹೇಗಿದ್ದೀರಿ ಹಿಂದೆ? ನಾನು ಚೆನ್ನಾಗಿದ್ದೀನಿ ಸರ್. ನೀವು ಹಿಂದೆ ಎಲ್ಲ ಈ ಡಾಕ್ಟರ್ ಓದಿದ್ರಿಂದ ಅನುಭವ ಇದ್ದಿದ್ರೆ ಒಂದಷ್ಟು ಆರೋಗ್ಯದ ಕ್ಯಾಂಪ್ಸು ಗಿಮ್ಸು ಎಲ್ಲ ಹೆವಿ ಮಾಡ್ತಾ ಇದ್ರಿ, ಈಗಲೂ ಮಾಡ್ತೀರಾ? ಕಂಟಿನ್ಯೂಸ್ಲಿ ಮಾಡ್ತಾ ಇದ್ದೀನಿ ಸರ್. ಆಕ್ಚುಲಿ ನಾನು ಒಬ್ಬ ವೈದ್ಯನಾಗಿ ಅದೇ ವೈದ್ಯ ಅದು ಏನೇನ್ ಎಲ್ಲ ಎಕ್ಸ್ಪೀರಿಯನ್ಸ್ ಹೆಲ್ತ್ ಕ್ಯಾಂಪ್ಸ್ ಅಲ್ಲಿ. ಈಗ ನಾವು ನಮ್ಮ ಕಲ್ಯಾಣ ಕರ್ನಾಟಕ ಇದರಲ್ಲಿ KKRDB ಮುಖಾಂತರ ಆರೋಗ್ಯ ಆವಿಷ್ಕಾರ ಅಂತನೂ ಕೂಡ ಮಾಡ್ತಾ ಇದ್ದೀವಿ. ಬ್ಯೂಟಿಫುಲ್. ಓಕೆ, ಈಗ ನಿಮ್ಗೊಂದು ಟ್ಯಾಕ್ಸ್ ಹಾಕ್ಬೇಕು ನಾನು.
ಹಾ ಸರ್. ನಮ್ಮ ಅಫ್ಜಲ್ಪುರ್ ಕ್ಷೇತ್ರದಲ್ಲಿ ತುಳುಗುಳ ಅಂತ ಒಂದು ಗ್ರಾಮ, ಹಾ ಅಲ್ಲಿ ಒಂದು 1ನೇ ಕ್ಲಾಸಿಂದ 8ನೇ ಕ್ಲಾಸ್ವರೆಗೆ ಸ್ಕೂಲ್ ಇದೆ. ಒಂದು 170-180 ಮಕ್ಕಳಿದ್ದಾರೆ. ಇಟ್ಸ್ ಎ ಗುಡ್ ನಂಬರ್ ಆ್ಯಕ್ಚುಲಿ ಗೌರ್ಮೆಂಟ್ ಸ್ಕೂಲ್ಗೆ. ಕ್ಯಾನ್ ವಿ ಡೂ ಸಮಥಿಂಗ್ ಪಾರ್ಷಿಯಲಿ ಅಟ್ಲೀಸ್ಟ್ ಒಂದು 3, 4, 5 ರೂಮ್ಸ್ ಮಾಡೋ ಥರ? ತಾವು ಈಗ ಒಂದು ಅಫ್ಜಲ್ಪುರ್ ತಾಲೂಕಲ್ಲಿ ತಾವು ಏನ್ ಹೇಳ್ತಾ ಇದ್ದೀರಿ, ತುಳ್ಗಲ್ ಅಂತ ಹಳ್ಳಿಯಲ್ಲಿ ಏನ್ ಅವಶ್ಯಕತೆ ಇದೆ ಅದು ಖಂಡಿತವಾಗಿ ನಾವು ಮಾಡೋಣ. ನನಗೇನಿಲ್ಲ, ಅಲ್ಲಿ ಒಂದು 7-8 ರೂಮ್ ಇದೆ. ಅದರಲ್ಲಿ 1 ರೂಮ್ ಏನೋ ಸುಮಾರಾಗಿದೆಯಂತೆ, ಮಿಕ್ಕಿದ 2-3 ರೂಮ್ ಕೂರೋಷ್ಟೇದಿಲ್ಲ. ಉಳಿದಿದ್ದಕ್ಕಂತೂ ಯಾರು ಹೋಗ್ಲೇಬಾರ್ದಾಗಿದೆ. ಆಲ್ ಐ ವಾಂಟ್ ಈಸ್ ಎ ಪಾರ್ಷಿಯಲ್, ಅಟ್ಲೀಸ್ಟ್ ಪಾರ್ಷಿಯಲ್ ಇಂಪ್ರೂವ್ಮೆಂಟ್ ಆಫ್ ಎ ಸಿಚುಯೇಷನ್. ಮೇ ಬಿ ಬೈ 4-5 ರೂಮನ್ನು ಸರಿ ಮಾಡಿಕೊಡೋದು ಅಥವಾ ಹೊಸದಾಗಿ ಮಾಡಿಕೊಡೋದು, ವಾಟ್ ಎವರ್ ಯು ಥಿಂಕ್ ಇಸ್ ಕರೆಕ್ಟ್. ಓಕೆ, ಯು ಪರ್ಸನಲಿ ಎಷ್ಟು ಸ್ಕೂಲ್ ರೂಮ್ಸ್ ಅಡಿಷನಲ್? ಏನಿಲ್ಲ, ನಮ್ಗೆ 8 ರೂಮ್ ಇದೆ, 9 ಇದೆ. ಅದರಲ್ಲಿ ಒಂದು 5-6 ಫಂಕ್ಷನ್ ಅಲ್ಲಿ ಮಾಡಿ ಸಾಕು. ಓಕೆ ಸರ್, That's all I'm asking. I don't want you to do all the 9. ಈ ಗುಡಿದಾಗ ಹೇಳ್ತಾರೆ ಅವ್ರು. ಒಂದು 5-6 ರೂಮನ್ನ ನಾವು ಫಂಕ್ಷನ್ ಅಲ್ಲಿ ಮಾಡಿದ್ರೆ ಸಾಕು, ಫ್ರಮ್ ದಿ ಪ್ರೆಸೆಂಟ್ ಪೊಸಿಷನ್. ಓಕೆ, ಐ ವಿಲ್ ಎನ್ಶೋರ್ ದಟ್ ಇದು ಕೆಲಸ ಆಗ್ತದಂತ ನಾನು ತಮಗೂ ಕೂಡ ಎರಡನೇದು, personally ಈ ಕಾರ್ಯದಲ್ಲಿ ನೀವು ನನ್ನಿಂದ ಏನಾದ್ರು ನಿರೀಕ್ಷೆ ಮಾಡೋದಿದ್ರು ಯು ಕ್ಯಾನ್ ಆಸ್ಕ್ ಮೀ. ಇಲ್ಲ, ಇವಾಗ ಒಂದು ಕೆಲಸ ಮಾಡೋಣ. ಈ ಒಂದು ತುಳ್ಗಲ್ ಅಂತ ಒಂದು ಹಳ್ಳಿಯಲ್ಲಿ ಅಫ್ಜಲ್ಪುರ್ ತಾಲೂಕಲ್ಲಿ ನಾನು ಸನ್ಮಾನ್ಯ ಮತ್ತೆ ನಮ್ಮ M.Y. ಪಾಟೀಲ್ ಅವರು ಕೂಡ, ಅವರು ಬಹಳ ಸೀನಿಯರ್ ಇದ್ದಾರೆ. ತಂದೆಯವ್ರ ಜೊತೆ ಶಾಸಕರಾಗಿ ನಮ್ಗೆ ಯಾವಾಗಲೂ ಮಾರ್ಗದರ್ಶನ ಮಾಡ್ಕೊಂಡು ಬಂದಿದ್ದಾರೆ. ಅವ್ರ ಜೊತೆ ನಾನು ಮಾತಾಡಿ ಅಡಿಷನಲ್ ಆಗಿ ನಾನು ನನ್ನ ಪರ್ಸನಲ್ ಫಂಡ್ ಇಂದ 2 ರೂಮ್ ಹಾಕ್ತೀನಿ, ಅಡಿಷನಲ್ 2 ರೂಮ್ಸ್ ಹಾಕ್ತೀನಿ. ಮತ್ತೆ ಕನಿಷ್ಠ ಅಲ್ಲಿ ಇನ್ನ ಮಿನಿಮಮ್ 5 ಎಲ್ಲಾ ಕ್ಲಾಸ್ ರೂಮ್ ರಿಪೇರ್ ಆಗಪ್ಪೇ ನಾನು ನೋಡ್ತೀನಿ. ಆದ್ರೆ ಅಟ್ಲೀಸ್ಟ್ ಐ ಎನ್ಶೋರ್ ದಟ್ ಇನ್ನ ಒಂದು 5 ರೂಮ್ಸ್ ರಿಪೇರಬಲ್ ರೂಮ್ಸ್ ರಿಪೇರ್ ಮಾಡೋಣ. ಇಲ್ಲದೆ ಇದ್ರೆ ವಿ ವಿಲ್ ರೀಬಿಲ್ಡ್ ಇಟ್ ಅಷ್ಟೇ. ನೋ ಅಷ್ಟು ಮಾಡಿ ಪ್ಲಸ್ ಒಂದು ಅಡಿಷನಲ್ 2 ಹೊಸ ಸ್ಕೂಲ್ ರೂಮ್ ಹಾಕ್ತೀನಿ ನಾನು. ಆಯ್ತು, ಹಂಗಾದ್ರೆ ನಾನು ಐ ವಿಲ್ ಸ್ಟ್ಯಾಂಡ್ ಬೈ ಯು ಅಂಡ್ ಐ ವಿಲ್ ಟ್ರಸ್ಟ್ ಯು ಅಷ್ಟೇ. 100% ಸರ್. ತಾವು ಹೇಳಿದ್ರೇನೆ ಇದೇ ನೆಕ್ಸ್ಟ್ 15 days ಅಲ್ಲಿ ಐ ವಿಲ್ ಎನ್ಶ್ಯೂರ್ ದಟ್ ಇಟ್ ವಿಲ್ ಬಿ ಡನ್. ಸೋ ನೈಸ್, ಥ್ಯಾಂಕ್ ಯು. ನೀವು RT ನಗರ್ ಬಿಟ್ಟಿರ್ಬೋದು, ಬಟ್ RT ನಗರ್ ಕಡೆಗೆ ಬಂದಾಗ ನಾವು ಅಲ್ಲೇ ಇರ್ತೀವಿ. ಒಂದ್ಸರಿ ಸಿಕ್ಬಿಡಿ. ಸೊ ನೈಸ್ ಆಫ್ ಯು. ಅಲ್ಲಿ 8 ರೂಮೋ 9 ರೂಮೋ ಇದೆ. 1-2 ರೂಮು ಹೊಸಾದ್ ಮಾಡೋಕ್ಕಾಗತ್ತಾ ನೋಡ್ಸಿ ಫಂಡ್ಸಲ್ಲಿ. ರಿಪೇರ್ ಮಾಡೋಕ್ಕಾಗತ್ತೆ ಅನ್ನೋದಿದ್ರೆ ರಿಪೇರ್ ಮಾಡಿಸೋಣ. ಇದ್ರೆ ಅವ್ರ ಪರ್ಸನಲ್ ಫಂಡ್ಸಲ್ಲಿ 5 ರೂಮ್ವರೆಗೂ ವ್ಯವಸ್ಥೆ ಮಾಡಿ ಅಂತ ನಾನು ಮಾಡಿಸ್ತೀನಿ. ಓಕೆನಾ? ಅಷ್ಟು ಮಾಡಿಸ್ತೀನಿ. ಮುಂದಿನ 15 ದಿನದಲ್ಲಿ ಅದಕ್ಕೆ ಏನು ಕ್ರಮ ಬೇಕೋ ಆ ಕ್ರಮ ತಗೊಳ್ಳೋ ಹಂಗೆ ನಾನು ಮಾಡಿಸ್ತೀನಿ. ಅರ್ಥ ಆಯ್ತಾ? ಆದರೆ ಎಲ್ಲವನ್ನೂ ಮಾಡ್ಸೋಕ್ಕಾಗತ್ತೆ ಅಂತ ನನ್ನ ಕೈಲಿ ಹೇಳ್ಕೊಳಕ್ಕಾಗಲ್ಲ. ನಾ ಹೇಳ್ಕೊಂಡ್ರೆ ಸುಳ್ಳಾಗತ್ತೆ. ಗೊತ್ತಾಯ್ತಾ? ಸದ್ಯಕ್ಕಷ್ಟು ಮಾಡೋಣ. ಮುಂದೊಂದು ದಿನ ಗ್ರಾಮಸ್ಥರೆಲ್ಲ ಸೇರ್ಕೊಳ್ಳಿ. ಊರಿನಲ್ಲಿ ಯಾರ್ಯಾರು ಸ್ವಲ್ಪ ಶಕ್ತಿವಂತರಾಗಿದ್ದಾರೆ 4 ಕಾಸು ಹಾಕೋ ಥರ ಮಾಡಿ ನೋಡೋಣ. ನಿಮ್ಮ ಗ್ರಾಮಕ್ಕೊಂದು ಚಾಲೆಂಜ್ ಕೊಡ್ತೀನಿ. 5 ರೂಮ್ ಆದಮೇಲೆ ಇನ್ನು 7-8 ರೂಮ್ ಇದೆಯಲ್ಲಪ್ಪ, ಇನ್ನು 2 ರೂಮ್ಗೆ ಎಷ್ಟು ಖರ್ಚಾಗತ್ತೆ ಅದರ ಅರ್ಧ ದುಡ್ಡು ನೀವು ಗ್ರಾಮದವ್ರು ವಸೂಲಿ ಮಾಡಿ, ಇನ್ನು ಅರ್ಧ ನಾ ಕೊಡ್ತೀನಿ. ನೋಡೋಣ ಮಾಡಿ. ಈಗ ಅಲ್ಲಿಂದ ಇಲ್ಲಿಗೆ ಬಂದ್ರಲ್ಲ ಹೀರೋಯಿನ್ ಥರ ಇಬ್ಬರೂ ಅವ್ರ ಜೊತೆನಲ್ಲಿ ಹೋಗಿ ಮಾಡಿಸಿ ನೋಡೋಣ. ವಾಪಸ್ ಊರಲ್ಲಿ ಎಲ್ಲ ಸರ್ಕಾರಕ್ಕೆ ಕೇಳ್ತಿದ್ದೀರಿ, ಈಗ ಸರ್ಕಾರದವ್ರು 5 ಮಾಡಿಕೊಡ್ತಾರಪ್ಪ. ನಾನು ಕೇಳ್ತಿರೋದು ಇನ್ನು 2 ರೂಮ್ಗೆ. ನಾನು 2 ಕೇಳ್ತಿರೋದು ನಿಮ್ಮನ್ನು. ಎಷ್ಟೋ 1 ಲಕ್ಷ ರೂಪಾಯಿ ಆಗತ್ತೆ ಅಂತ ಇಟ್ಕೊಳ್ಳೋಣಪ್ಪ ಖರ್ಚು. ಅರ್ಥ ಆಯ್ತಾ? ನೀವು ಅರ್ಧ ನೀವು ಕಲೆಕ್ಟ್ ಮಾಡಿಸಿ, ನಾನು ಅರ್ಧ ನಾ ಕೊಡ್ತೀನಿ. ನೋಡೋಣ ಮಾಡಿ. ಯಾವಾಗಲೂ ನಮ್ಮೂರಿನ ಆಸ್ತಿ ಬಗ್ಗೆ ನಮಗೊಂದಷ್ಟು ನಾವು ಒಳಗಡೆ ಇದ್ದರೆ ಆಸಕ್ತಿ ಜಾಸ್ತಿ ಇರುತ್ತೆ. ಹೌದಲ್ವಾ? ಗೋಮಾಳ ನೋಡೋಕ್ಕೂ ನಮ್ಮ ಹೊಲಾನೇ ನೋಡ್ಕೊಳ್ಳೋಕ್ಕೂ ವ್ಯತ್ಯಾಸ ಇಲ್ವಾ? ಈಗ ಸರ್ಕಾರದ ಗೋಮಾಳ ಇರ್ತದೆ, ಯಾರು ಗೋಮಾಳನ ಭಾಳ ಪ್ರೀತಿಯಿಂದ ನೋಡ್ಕೋತಾ ಇರ್ತಾರ, ಎಲ್ಲ ಕಬ್ಜಾ ಮಾಡ್ಕೊಳ್ಳೋದಂಗೆ ಅಂತಿರ್ತಾರೆ ಅಲ್ಲೇನಾ? ಆದರೆ ನಮ್ಮ ಹೊಲದ ಬಗ್ಗೆ ಹಾಗೆ ಮಾಡ್ತೀವಿ ನಾವು. ನಮ್ಮ ಹೊಲದ ಬಗ್ಗೆ ಹಾಗೆ ಇದುವೆ. ಆ 2 ರೂಮ್ ಹಾಗೆ ನೀವು ಮಾಡಿದ್ರೆ ನಿಮ್ಗೆ ಏನು ಅನ್ನಿಸ್ತದೆ ಅಂದರೆ, ನಮ್ಮ ಶಾಲೆ ನಾವು ರೊಕ್ಕ ಹಾಕಿದ್ದೀವಿ ಕಣ ಇದ್ರಾಗೆ ಅಂತ ಅನ್ಸುತ್ತೆ. ನೋಡೋಣ, ನೀವು ಮಾಡಿಸಿ, ಇಬ್ರು ನೀವು ಮಾಡಿಸಿ, ನೀವು ಮಾರ್ಗದರ್ಶಿ, ನೀವು ಎನ್ಕರೇಜ್ ಮಾಡಿ ನೋಡೋಣ. ವಿಲೇಜರ್ಸ್ ಯು ಮೋಟಿವೇಟ್ ನೋಡೋಣ. ಲೆಟ್ ಮಿ ಯು ಟೇಕ್ ಇಟ್ ಆಸ್ ಎ ಚಾಲೆಂಜ್. 1 ಮಾಡಿ ನೋಡೋಣ. 1 ಮಾಡಿ, 2 ಬೇಡ, 1ಕ್ಕೆ ಮಾಡಿ ನೋಡ್ತೀನಿ ನಾನು. ಐ ವಿಲ್ ಗಿವ್ ದ 50%. ನನ್ನ ಪರ್ಸನಲ್ ಫಂಡ್ಸಲ್ಲೇ ನಾನು ಕೊಡ್ತೀನಿ. ಆಯ್ತಾ? ನಾನು ನನ್ನ ದುಡ್ಡಲ್ಲೇ ನಾನು ಕೊಡ್ತೀನಿ, ಯಾರ ದುಡ್ಡು ಬೇಡ. ನೋಡೋಣ, ಮಾಡಿಸಿ, ಟ್ರೈ ಮಾಡಿ. ಈ ಚಾಲೆಂಜನ್ನು ತೊಗೊಂಡು ವಾಪಸ್ ಹೋಗಿ.
ಅರ್ಥ ಆಗ್ತಿದ್ಯಾ? ನಿಮ್ಗಲ್ಲಪ್ಪ ಹೇಳ್ತಿರೋದು, ಮಕ್ಕಳಿಗಲ್ಲ ಅದು. ಅವಕ್ಕೆ ಪಾಪ ಯಾಕೆ ಹೇಳ್ಬೇಕು ನಾವು? ಚಾಲೆಂಜ್ ತೊಗೊಂಡೋಗಿ ಇಲ್ಲಿಗೆ ಬಂದು ನನಗೆ ಯಾರೋ ಪರಿಚಯ ಇದ್ದಾರೆ, ಆಯಿತು ನೀವು ಹೆಂಗೋ ಗಮನ ಸೆಳೆದ್ಬಿಟ್ರಿ, ನಮ್ಮವ್ರು ಹಿಡ್ಕೊಂಬಿಟ್ರು ಕೇಸನ್ನ, ನೀವು ಇಲ್ಲಿಗೆ ಬಂದುಬಿಟ್ರಿ, ನಿಮ್ಮ ಪುಣ್ಯ, ಅದೇನೋ ಒಂದು ಕೇಸಾಗಿ ಸೆಟ್ಲ್ ಆಗ್ಬಿಡ್ತೀರಿ, ಒಳಗೆ ಬಂತು ನಾವು ಮಾಡಿಸ್ತೀವಿ, ದಟ್ಸ್ ಅ ಡಿಫ್ರೆಂಟ್ ಇಶ್ಯೂ. ಬಟ್ ದಟ್ ಇಸ್ ನಾಟ್ ದ ವೇ. ನಿಮ್ಮ ಜವಾಬ್ದಾರಿ ಏನು ಅನ್ನೋದು ನೀವು ತಿಳ್ಕೊಂಡು ವಾಪಸ್ ಹೋಗ್ಬೇಕೀಗ. ನೀವು ಅದನ್ನು ಮಾಡ್ತೀನಿ ಅನ್ನೋದಿದ್ದರೆ ನಾವು ನಿಮ್ಮ ಜೊತೆ ಇರ್ಬೋದು, ಇಲ್ಲದ್ರೆ ಮೀರಲ್ಲ, ಯಾಕೆ ಇರಬೇಕು ಅಲ್ವಲ್ಲ? ಈ ಥರ 1000 ಊರಿದೆ ಹಾಗಾದ್ರೆ ಈ ರಾಜ್ಯದಲ್ಲಿ. ನಾಳೆ ಅವರು ಹೇಳ್ತಾರೆ ಏನು ಅವ್ರು ಒಂದೇ ಊರ ನಿಮಗೆ ಫ್ರೆಂಡ್ಶಿಪ್ ಊರದು ಅಂತ. ಹಾಗಾಗಿ ಚಾಲೆಂಜ್ ತೊಗೊಳ್ಳಿ. ಲೆಟ್ ಅಸ್ ಸಿ, ಸಿನ್ಸ್ ಯು ಆರ್ ಇನ್ ಎ ಫೌಂಡೇಶನ್, ಸಿನ್ಸ್ ಯು ಆರ್ ಪಾರ್ಟ್ಲಿ NGO ಆ್ಯಕ್ಟಿವಿಟೀಸಲ್ಲಿ ಇರೋದ್ರಿಂದ ದಯವಿಟ್ಟು ಈ ಚಾರ್ಜ್ ತೊಗೊಂಡು ಊರಿಗೆ ಹೋಗಿ. ನಾನು ಹಿಂಗೆ ಹೋಗಿದ್ದೆ, ನನ್ನ ಮರ್ಯಾದೆ ಕಳಿಬೇಡಿ ಎಲ್ಲರೂ. ಅದು 1 ತಿಂಗಳಲ್ಲಿ ಕಲೆಕ್ಟ್ ಆಗೋದು ಬೇಡ, 1 ವರ್ಷ ಆಗಲಿ, ತಲೆ ಕೆಡಿಸ್ಕೋಬೇಡಿ. ಸರಿ, ನಿಮ್ಗೆ ಅರ್ಥ ಆಗ್ತಿದ್ಯಾ? ಅರ್ಥ ಆಯ್ತು ಸರ್. ನಾಳೆ ಬೆಳಿಗ್ಗೆ ಹಿಂಗೆ ಹೊರಟ ತಕ್ಷಣ ಟಕ 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 ಕಲೆಕ್ಟ್ ಆಗಿಬಿಡ್ಬೇಕು ಅಂತ ಇಲ್ಲ, ನಾನು ಹೇಳ್ತಿಲ್ಲ ಹಂಗೆ. ಲೆಟ್ ಇಟ್ ಟೇಕ್ 1 ಇಯರ್. ನಿಮ್ಗೆ 1 ಇಯರ್ ಸವಾಲಿದು. ಹೌದು ಸರ್, ಚಿತ್ತಾಪುರದಲ್ಲಿ ಒಂದು ಮಾಡಿದ್ದೀವಿ ಸರ್. 1 ವರ್ಷದ ಸವಾಲಿದೆ ನಿಮಗೆ. ನೀವು 1 ವರ್ಷದಲ್ಲಿ ಕಲೆಕ್ಟ್ ಮಾಡ್ಕೊಂಡು 1 ರೂಮಿಗೆ ಬನ್ನಿ, ನಾನು 50 ಕೊಡ್ತೀನಿ. ಸರಿ ಸರ್, ಓಕೆ, ಥ್ಯಾಂಕ್ ಯು ಸರ್. ಅರ್ಥ ಆಯ್ತಾ? ಏನು ಸುಮ್ಮನೆ ಹೆಂಗೆ ಬಂದಿದ್ದೆ? ಟ್ರೈನಾಗೇನೆ? ಊರಾಗೆಲ್ಲ ಏನು ಹೇಳಿ ಬಂದ್ಯೋ? ಇದ್ದೀನಿ ಮಾಡ್ತೀನಿ ನೋಡ್ರಿ, ಬಂದ್ ಕೂಡ್ಲೆ. ಮತ್ತೆ ಏನ್ ಮಾಡಮ್ರಿ, ಅಲ್ಲಿ ಪಂಚಾಯತಿ ಮೆಂಬರ್ 150 ರೂಪಾಯಿ ಕೂಲಿದು ಪಗಾರ ಅದ ರೀ ಸರ್, ಅದ್ರಲಿಂತ ಬಾಳೆ ಮಾಡಿ. ಹ್ಞೂ ರೀ ಸರ್. ಪಂಚಾಯತಿ ಮೆಂಬರ್ ಅಲ್ಲೇನಾ? ಇಲ್ರಿ ಸರ್, ಕೂಲಿ ಕೆಲಸ ಮಾಡ್ತೀವಿ. ಧೈರ್ಯ ಮಾಡಿ ಹೆಂಗೆ ಬಂದಿ ನೀನು? ಯಜಮಾನ ಇಲ್ಲ? ಯಜಮಾನ ಅದ ರೀ ಸರ್, ಅವರು ಕೂಲಿ ಕೆಲಸನೇ ಮಾಡ್ತಾರೆ. ಆತ ಏನಂದ್ರು, ಹೋಗುವ ನೀನೇ ಬೆಸ್ಟ್, ನನಗಾದ್ರೆ ಭಯ ಆಗ್ತದೆ, ನೀನೇ ಹೋಗು ಅಂದ್ರೆ. ಇಲ್ರಿ ಸರ್, ನಮ್ಮ ಮಕ್ಕಳು ಇನ್ನ ಕಲಿಯವ್ರಿ ಹರಾರಿ. ಮತ್ ಸರ್ ಒಬ್ಬಳಿಗೆ ನೀನು ಒಬ್ಬಳಾಕಿಗೆ ಹೆಂಗ್ ಧೈರ್ಯ ಬಂತು ಇದುವರೆಗೂ ಬರೋಕೆ? ನಿಮ್ಮ ಊರ್ನಾಗ ಹೆಣ್ಮಕ್ಳಿಲ್ವೇನ ಹಂಗಾರೆ? ಅದರಿ ಸರ್, ನೀವು ಮೊದ್ಲು ಹೋಗ್ ಬಾ, ಮತ್ ನಾವು ಬರ್ತೀವಿ ಅಂತ ಹೇಳ್ಯಾರಿ. ಓ, ಹಿಂದೆ ಬರ್ತಾರೆ ಈಗ? ಓ ಆಯ್ತು ಬಿಡ, ಬೆಸ್ಟ್ ಆಯ್ತು ಬಿಡ ನಿಂದ ಐಡಿಯಾ. ಅಥವಾ ಅವ್ರು ನಾಳೆ ಕರ್ಕೊಂಡ್ ಬಂದಿದೀಯೋ ಹಂಗೆ ಬೆಂಗಳೂರು ರೌಂಡ್ ಹೊಡ್ಕೊಂಡು ಹೋಗೋಣ ಅಂತ? ಇಲ್ರಿ ಸರ್, ಇಲ್ರಿ. ಏಯ್, ನಂಬಕ್ಕಾಗಂಗಿಲ್ಲ. ನೀನು ಎಷ್ಟು ಮಕ್ಕಳ? 3 ಮಕ್ಕಳು ರೀ. ನೀನು ಶಾಲೆಗೆ ಹೋಗಿದ್ದಿ? ಏನೋ ಒಂದ್ ಸ್ವಲ್ಪ ಕಲ್ತೀವ್ರಿ ಸರ್, 10ನೇ ಕ್ಲಾಸ್. ಹೌದಾ? ವೆರಿ ಗುಡ್, ವೆರಿ ಗುಡ್. 10ನೇ ಕ್ಲಾಸ್ಗೆ ಹೋಗಿದ್ದಿ? ಸಖತ್ ಹಂಗಾರ, ಚಲೋ ಆಯ್ತು ಬಿಡ. ಹಾಗೆ ನೀನು ಬರೋಕ್ಕಿಲ್ಲಿ ಕರೆಕ್ಟ್. ಊರ್ನಾಗ ಶಾಲೆ ಮಾಡಿಸ್ಕೊಡೋದು ದೊಡ್ಡದಲ್ಲ, ನಾಳೆ ಆ ಶಾಲೆನ ಯೂಸ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಅರ್ಥ ಆಗ್ತಾ? ಹ್ಞೂ ಸರ್. ಅದಕ್ಕೆ ಅಲ್ಲಿ ಶಾಲಾ ಅಭಿವೃದ್ಧಿ ಸಮಿತಿ ಏನೋ ಮಾಡಿರ್ತಾರೆ, ಎಲ್ಲ ಸೇರಿಕೊಂಡು ನಮ್ಮ ಶಾಲೆ ಚೆನ್ನಾಗಿಟ್ಕೊಳ್ಳೋಣ, ಮಕ್ಕಳಿಗೆ ಹೇಳಿ ಎಲ್ಲರೂ ಸ್ವರೂಪರು ನೀರು ಸಿಕ್ಕರು 4 ಗಿಡ ಹಾಕ್ಸೋಣ, ಚಲೋ ಇಟ್ಕೋಬೇಕು ಅಂತ ಒಂದು ಮಾಡಿರಿ. ಶಾಲೆ ಕಟ್ಟಿಸ್ಕೊಡೋದು ನಾವು ಕಟ್ಟಿಸ್ಕೊಡ್ಬೋದು, ಆಮ್ಯಾಗೆ ನಾನು ಡೈಲಿ ಬಂದು ಅಲ್ಲಿ ಗುಡಿಸ್ಕೊಡೋಕ್ಕಾಗ್ತದೇನೆ ಮತ್ತೆ ಅಲ್ವಾ? ನೀವು ಅಷ್ಟೇ, ಮಕ್ಕಳು ವಾಪಸ್ ಸ್ಕೂಲ್ಗೆ ಹೋಗಿ ಏನು ಹೇಳ್ಬೇಕು ಬೇರೆ ಮಕ್ಕಳಿಗೆ? ನೋಡು, ಹೋಗಿ ನಾವು ಬೆಂಗಳೂರಿಗೆ ಹೋಗಿದ್ವಿ, ಅವ್ರೇನೋ ಶಾಲೆ ಕಟ್ಟಿಸ್ಕೊಡ್ತೀವಿ ಅಂತ ಹೇಳಾರ, ಕಟ್ಟಿಸ್ಕೊಡ್ತಾರೆ. ಆಮೇಲೆ ಅದನ್ನು ಚಲೋ ಇಟ್ಕೊಳ್ಳೋದು ನಮ್ಮ ಕೆಲಸಪ್ಪ ಅಲ್ವಾ? ಬರೀ ಟೀಚರ್ಸು, ಸರ್ಕಾರ, ಊರ್ನೂರು ಕೆಲಸ ಅಲ್ಲ, ನಿಮ್ಮದು ಕೆಲಸ ತಾನೆ. ನೀವು ಓದೋ ಜಾಗ ಚಲೋ ಇರಬೇಕಲ್ಲ. ಹಾಂ, ಹಂಗೆ ಮಾಡಿಸ್ತಿ. ಹೋಗಿ ಪ್ರೇಯರ್ ಹಾಲಲ್ಲಿ ಮೀಟಿಂಗ್ ಕರೆದು, ನಿಮ್ಮ ಶಾಲೆಯಲ್ಲಿ ಪ್ರೇಯರ್ ಮಾಡ್ತಿರಲ್ಲ, ಮುಂಜಾನೆ ಶಾಲೆ ಪ್ರಾರಂಭ ಆಗೋಕೆ ಮೊದಲು ಪ್ರೇಯರ್ ಮಾಡ್ತಿರಲ್ಲ, ಪ್ರಾರ್ಥನಾ ಮಾಡ್ತಿರಲ್ಲ. ಏನೈತಿ ಪ್ರಾರ್ಥನಾ ನಿಮ್ಮ ಸ್ಕೂಲಾಗ? ಜೈ ಭಾರತ ಜನನಿ ಆಯ್ತು. ಅದನ್ನು ಮಾಡಿದ್ಮ್ಯಾಗ ಎಲ್ಲ ನಿಂತಿರ್ತಾರಲ್ಲ ಮಕ್ಕಳು. ಆಗ ನಿಮ್ಮ ಟೀಚರ್ಗೆ ಹೇಳಿ, ಸರ್ ನನಗೆ ಬೆಂಗಳೂರಿನಾಗ ಸರ್ ಹೇಳಾರ, ಇದನ್ನು ದಯಮಾಡಿ ಇದನ್ನು ಮಕ್ಕಳಿಗೆ ಹೇಳ್ರಿ ಅಂತ ಹೇಳಿಸು. ಗೊತ್ತಾಯ್ತಾ? ಆ ಮೇಷ್ಟ್ರು ನನ್ನ ಮಾತು ಕೇಳದಿದ್ರೆ ನನಗೆ ಹೇಳ, ನಾನು ಮೇಷ್ಟ್ರಿಗೆ ಮಾಡ್ತೀನಿ, ಕೇಳ್ತೀನಿ. ಹೇಳ್ತಾರೆ ಅದೇ ರೀ ಸರ್, ಕಿಟಕಿ ಅದು ಎಲ್ಲ ಕೆಟ್ಟವ್ರು ಇರೋಂಗಿಲ್ಲ ಅವರೆಲ್ಲ. ಪಾಪ ಅವರು ಏನು ಮಾಡ್ತಾರೆ ಹೇಳ, ಅವ್ರಿಗೆ ಅಜಯ್ ಸಿಂಗ್ ಫೋನ್ ಮಾಡಿ, ನಾನೇ ಮೇಷ್ಟ್ರು ಮಾತಾಡ್ತಾ ಇದ್ದೀನಿ ತುಳುಗಳ ಶಾಲೆಯಿಂದ, ಬಿಲ್ಡಿಂಗ್ ಕಟ್ರಿ ಏನು ಕೇಳೋಕ್ಕಾಗ್ತದೆ ಅವ್ರ ಕೈಲಿ ಪಾಪ. ಹಂಗಾಗಿ ಅವ್ರು ಸುಮ್ಮನೆ ಇರ್ತಾರೆ, ಅವ್ರು ಏನು ಮಾಡ್ತಾರೆ ಪಾಪ. ನನಗೆ ಅವ್ರ ಬಗ್ಗೆ ಕೋಪ ಇಲ್ಲ. ಅವ್ರಿಗೋಗಿ ಹೇಳ, ಸರ್ ಬೆಂಗಳೂರಿನಾಗ ಹಿಂಗೆ ಹೇಳಾರ ನನಗೆ, ನೀನು ಹೇಳ, ಬರೀ ಕಾಕ ಮಕ್ಕಳದಾರ ಅಂತ ಹೇಳಂಗಿಲ್ಲ ಇಲ್ಲಿ. ಅವ್ರಿಗೂ ಟೀಚರ್ಗಳಿಗೆ ಬೇಜಾರಲ್ಲತ್ತೀರಿ. ಒಂದು ನಮ್ಮ ಶಾಲಿ ಹತ್ರ ಗುಡಿ ಅದ ರೀ, ದೊಡ್ಡದ್ರಿ, ಆ ಗುಡಿ ಬಲ್ಲಿ ಕುಂತು ಹೇಳತ್ತಾರಿ ಅವ್ರನ್ನವ್ರಿ. ಕರೆಸಿ ಶಾಲೆ ಪ್ರಾರ್ಥನೆ ಆದ್ಮ್ಯಾಗ ನಿಲ್ಲಿಸಿ ಎಲ್ಲ ಮಕ್ಕಳನ್ನು, ನೋಡ್ರಿ ಬೆಂಗಳೂರಿಗೆ ಈ ಮಕ್ಕಳು ಹೋಗಿದ್ರು, ಅವ್ರು ಕೂಡ ಹೋಗಿ ಬಂದ್ರು ಇಲ್ಲಿಗೆ, ಎಲ್ಲ ಈಗ ಮಾಡಿಸ್ತಾರಂತೆ, ಮಾಡಿಸಿದ್ಮೇಲೆ ನಾವು ಊರ್ನವರು, ನಾವು ಮಕ್ಕಳು ಎಲ್ಲ ಕ್ಲೀನಾಗಿ ಇಟ್ಕೋಬೇಕು ಅಂತ ಮಕ್ಳಿಗೆ ಹೇಳಿಸ್ಬೇಕು. ಹೇಳಿಸ್ತೀಯಾ? ಹೇಳಿಸಿದ್ದನ್ನ ವಿಡಿಯೋ ರೆಕಾರ್ಡ್ ಮಾಡಿ ನನಗೊಂದು ನಂಬರ್ ಕೊಡ್ತೀನಿ, ಅದಕ್ಕೆ ಕಳಿಸ್ಬೇಕು. ಅಣ್ಣಯ್ಯ ಪುಕ್ಕಟ್ಟೆ ಸುಮ್ಮನೆ ಹೇಳಿದೀನಿ ಅಂತ ಕೇಳಿದ್ರೆ ನನಗೆ ಬಕರ ಅಲ್ಲ ಇಲ್ಲಿ. ಇಲ್ರಿ ಹೇಳ್ತಾರಿ ಸರ್. ಗೊತ್ತಾಯ್ತಾ ನಿಮ್ಗೆ? ಏನು ಮಾಡ್ಬೇಕು? ಇಲ್ಲಿ ಹೋದ್ಮ್ಯಾಗ ಅಲ್ಲಿಗೆ ಅವ್ರಿಗೆ ಹೇಳಿಸ್ಬೇಕ್ರಿ.
ಹೇಳದ್ಮೇಲೆ ಏನು ಮಾಡಬೇಕು? ಅವ್ರು ಕಳಿಸ್ಬೇಕ್ರಿ ಹೆಂಗೆ? ಮೊಬೈಲ್ದಾಗ ಹಾಂ, ಐತಿ ಮೊಬೈಲ್? ಅದಿರ್ತದೆ ಇಲ್ರಿ ಹುಚ್ಕೊಳಕ್ಕೆ, ಅವ್ರ ಟೀಚರ್ ಬಲ್ಲಿ ಅದಿರ್ತದೆ. ಅದಕ್ಕೆ ಯಾವ ಕೊರತೆಯೂ ಇಲ್ಲ. ನಿನ್ನ ಕೈಗೆ ಯಾವನ ಮೊಬೈಲ್ ಕೊಟ್ಟವನು? ನಿಂದು ಓನ ಮೊಬೈಲ್? ಇಲ್ರಿ ನಿಮ್ಮ ಅಪ್ಪ ಕೊಟ್ಟಾನೇನು ಮೊಬೈಲ್? ಓದ್ಕೊಳ್ಳೋದಿದ್ದಾಗ ಅಷ್ಟೇ ಓ ಓಕೆ. ನಿನಗೂ ಕೊಟ್ಟಾರ ಮೊಬೈಲ್? ನಮ್ಮ ಅಕ್ಕ ಇರ್ತಾರೆ, ನಮ್ಗೆ ಕೊಟ್ಟಿಲ್ರಿ. ನಮ್ಮ ಓದ್ಕೊಳಕ್ಕೆ ಇಟ್ಟೇ ಕೊಡ್ತಾರೆ. ಅದೊಂದು ಸಿಕ್ಬಿಟ್ರೆ ಆಯ್ತಲ್ಲ. ಅದು ಮೊಬೈಲ್ದಾಗ ಸಾಲಿದ್ದು ಏನ್ರಿ ಹಚ್ಕೊಡ್ತಾರಲ್ರಿ, ಅದು ಹೋಮ್ವರ್ಕ್ ಅದ್ರಿ, ಅದು ನೋಡ್ಕೊಂಡು ಬರೆಯಾಗೆ ಇಷ್ಟು ಕೊಡ್ತಾರ್ರಿ ಮಕ್ಳಿಗೆ ರೀ. ಆಮ್ಯಾಗ ಯೂಸ್ ಮಾಡಲ್ರಿ. ಅಲ್ಲಿ ಸಾಲಿದಾಗ ಮೊಬೈಲ್ ನಡೆಯಲ್ರಿ ಅಲ್ಲಿ ಅವ್ರ ಸಾಲಿಯಾಗ. ಅಲ್ಲ ಮನೆಗೆ ಬಂದ ಮ್ಯಾಗ ಮನ್ಯಾಗ ಕೊಡಂಗಿಲ್ಲಲ್ಲ. ಏನಾರೇ ಹೋಮ್ವರ್ಕ್ ಇದ್ದಾಗ ಅಷ್ಟೇ ಕೊಡ್ತಾರೆ. ಹೋಮ್ವರ್ಕ್ ಅದು ಇದ್ದಾಗ ಅಷ್ಟೇ ಕೊಡ್ತಾರೆ. ಸರಿ, ಪರವಾಗಿಲ್ಲ, ನಾಟ್ ಬ್ಯಾಡ್. ಓಕೆ, ಅಷ್ಟು ಮಾಡಿಸಿ. ಥ್ಯಾಂಕ್ ಯು. ನಾನು ಮಾಡಿಸ್ಕೊಡ್ತೀನಿ. ಬಟ್ ಈ ರೆಸ್ಪಾನ್ಸಿಬಿಲಿಟಿಗಳನ್ನ ನೀವು ತೊಗೋಬೇಕು. ನೀವು ಅಲ್ಲಿಂದ ಇಲ್ಲಿಗೆ ಬಂದು ನಾನು ಅವ್ರು ಸರ್ಗೆ ಹೇಳಿದೆ, ಅವ್ರು ಮಾಡಿಸ್ಕೊಟ್ರು, ವೆರಿ ಗುಡ್ ಅಂತ ಹೋದ್ರೆ ಒಳ್ಳೇದಲ್ಲ. ಅದು ಆ ರೆಸ್ಪಾನ್ಸಿಬಿಲಿಟಿ ನೀವು ತೊಗೊಳ್ಳಿ. ನನಗೆ ಊರಿಗೆ ಕೊಟ್ಟಿರೋ ಚಾಲೆಂಜು ನೀವು ತೊಗೊಳ್ಳಿ. ಮಕ್ಳಿಗೆ ಹೋಗಿ ಹೇಳಬೇಕಾದ ಜವಾಬ್ದಾರಿ ನೀವು ತೊಗೊಳ್ಳಿ. ಅರ್ಥ ಆಗ್ತಿದೆಯಾ?